ಯಾಕೆ ಮಗಳೇ, ಏನಾಯ್ತು? ಬರೀ ಅವಮಾನ, ಬೇಸರ. ಅವತ್ತು ನೀನು ಇಲ್ಲಿಂದ ಹೋಗೋವಾಗ ನಿನ್ನ ಮುಖದಲ್ಲಿ ಸಂತೋಷ, ಆನಂದ ತುಂಬಿ ತುಳುಕ್ತಾ ಇತ್ತು. ಇಡೀ ಪ್ರಪಂಚನೇ ಗೆಲ್ಲೋ ಉತ್ಸಾಹ ನಿನ್ನಲ್ಲಿತ್ತು. ಬರೀ 6 ತಿಂಗಳ ಹಿಂದೆ ಅಮ್ಮಾಜಿ, ನನಗೆ ಮತ್ತೆ ಮದ್ವೆ ನಿಶ್ಚಯ ಆಗಿದೆ, ನನ್ನ ಮಾವನ್ ಮಗನ್ ಜೊತೆ. ಮತ್ತೆ ನಿನ್ನ ಮುಂದಿನ ವಿದ್ಯೆ ಗತಿ ಏನು? ಅಮ್ಮಾಜಿ, ನಾನು ನಿಮ್ಮ ಹತ್ರ ವಿದ್ಯೆ ಕಲಿಬೇಕು ಅಂತ ಬಂದಾಗ್ಲಿಲ್ಲ ನನ್ನ ಮನಸ್ಸಿನಲ್ಲಿ ದ್ವೇಷದ ಜ್ವಾಲಾಮುಖಿ ಸ್ಫೋಟ ಆಗ್ತಾ ಇತ್ತು. ಇಡೀ ಪ್ರಪಂಚನೇ ನನ್ನ ವೈರಿ ಅನ್ನೋ ತರ ಭಾವನೆ ಇತ್ತು. ಆದ್ರೆ ಇವತ್ತು ಅದು ತಪ್ಪು ಅಂತ ಅನಿಸ್ತಾ ಇದೆ. ನನಗಿನ್ನು ಈ ವಿದ್ಯೆ ಬೇಡ. ಅವತ್ತು ಅಷ್ಟೊಂದು ಸಂತೋಷದಿಂದ ಕುಣಿತಾ ಹೋದೆ. ಅವತ್ತಿನ ನಿನ್ನ ಸ್ಥಿತಿಗೂ ಈಗ ನೀನಿರೋದಕ್ಕೂ ಪೂರ್ತಿ ಬದಲಾಗಿದೆ. ಎಲ್ಲ ಕಡೆಯಿಂದಲೂ ನನಗೆ ಮೋಸ ಆಗ್ತಾ ಇದೆ. ನಮ್ಮ ಮಾವ ನನ್ನನ್ನ ಬಾಯಿಗೆ ಬಂದಾಗ ಬೈದ್ರು. ನಾನು ಹೆಂಡತಿ ಅಲ್ಲ, ಇಟ್ಕೊಂಡವಳು ಅನ್ನೋ ತರ ಅಸಹ್ಯದ ಮಾತು ಹೇಳಿದ್ರು. ನಿನ್ ಮಾವನ್ ಬಾಯಿನಲ್ಲಿ ಅದಕ್ಕಿಂತ ಒಳ್ಳೆ ಮಾತು ಬರೋದಕ್ಕೆ ಹೇಗೆ ಸಾಧ್ಯ ಹೇಳು? ಧರ್ಮಯ್ಯ ಹೊಲಸ್ ಮನುಷ್ಯ. ನೀನ್ ಹೆದರಬೇಡ ಮಗ, ಎಲ್ಲ ನಾನ್ ಸರಿ ಮಾಡ್ತೀನಿ. ಮುಂದೆ ಏನೇನ್ ನಡೆಯುತ್ತೋ ಎಲ್ಲ ನೀನ್ ನೋಡ್ತೀನಿ. ಏನ್ರಿ ಅದು? ಯಾರ್ದು ಕಾಗ್ದ? ನೀನ್ ಹಡೆದಿರೋರು ಸರಿಯಿಲ್ಲ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ನೀನ್ ಪಡೆದಿರೋರು ಸರಿಯಿಲ್ಲ ರುಕ್ಮಿಣಿ. ಈಗ ನಿನ್ ಸೊಸೆ ಚಿತ್ರ ನೋಟಿಸ್ ಕಳಿಸಿದ. ಚಿತ್ರ ಮತ್ತೆ? ನನ್ನ ಭಾಗ ನನಗೆ ಕೊಡದೇ ಇದ್ರೆ ಕಾನೂನಿನ ಪ್ರಕಾರ ಪಡಿಬೇಕಾಗತ್ತೆ ಅಂತ ಲಾಯರ್ ಮೂಲಕ ಕೊನೆ ತಿಳುವಳಿಕೆ ಪತ್ರ ಕಳಿಸಿದೆ. ಚಿತ್ರ, ಮಾವನ್ಗೆ ನೋಟಿಸ್ ಕಳಿಸಿದೆಯಲ್ಲ, ಸರಿನಾ ಇದು? ಹೆಣ್ಮಕ್ಳು ಮನೆ ಬೆಳಗು ನಂದಾದೀಪ ಅಂತಾರೆ, ಆದ್ರೆ ನನ್ ಮನೆ ನಂದಾದೀಪ ಮನೆನ ಸುಡೋ ಬೆಂಕಿ ಆಗ್ತಾ ಇದೆ. ಈ ಮನೆ ಹೆಣ್ಣು ಮಕ್ಕಳು ನಂದಾದೀಪ ಆಗೋದು ಈ ಮನೆ ಯಜಮಾನ್ರಿಗೆ ಇಷ್ಟ ಇಲ್ಲ. ಯಾವತ್ತಾದ್ರೂ ಹೆಂಡತಿ ದುಡ್ಡು ಕದ್ದು ಅವಳು ಬದುಕನ್ನ ಹಾಳು ಮಾಡಿದ್ದು ತಪ್ಪು ಅಂತ ನಿಮ್ ಮಗನ ಗಟ್ಟಿಯಾಗಿ ಹೇಳಿದೀರಾ? ಇನ್ ಮುಂದೆ ಈ ಮನೆನ, ಈ ಮನೆಯವ್ರನ್ನ ನಂಬ್ಕೊಂಡು ನಾನಿರೋಕ್ಕಾಗಲ್ಲ. ನಿನ್ ಮಾತನ್ನ ನಾನು ಅಲ್ಲ ಅಂತ ಹೇಳಲ್ಲಮ್ಮ. ನನ್ ಮಕ್ಳಂತೂ ಮನೆಗಾಗ್ಲಿ ನಂಬ್ಕೊಂಡು ಬಂದ ಹೆಂಡತಿರಿಗಾಗ್ಲಿ ಯಾವ ಸುಖನೂ ಕೊಡ್ಲಿಲ್ಲ. ನನ್ನ ಗಂಡ್ ಮಕ್ಕಳ ಬಗ್ಗೆ ನನಗೆ ಯಾವ ಆಸೆನೂ ಉಳ್ದಿಲ್ಲ ಚಿತ್ರ. ನನ್ನ ಸೊಸೆ ಅಂದ್ರೆ ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ. ನನ್ನ ಮಗ ನಿನಗೆ ಮೋಸ ಮಾಡಿದಾಗ ಎಲ್ರಿಗಿಂತ ಹೆಚ್ಚು ಕಣ್ಣೀರು ಹಾಕಿದ್ ನಾನು. ನೀನೇನು ಯೋಚನೆ ಮಾಡಬೇಡ ಚಿತ್ರ, ನಿನ್ ಹಣದ ವ್ಯವಸ್ಥೆ ನಾನು ಮಾಡ್ತೀನಿ. ಅರ್ಚನಾ, ಅಮ್ಮಾಜಿ, ನಿನ್ನ ಆಸೆ ಕೈಗೂಡ್ತಾ ಇದೆ. ಏನಾಯ್ತು ಅಮ್ಮಾಜಿ? ಮನೆಯಲ್ಲಿ ಯುದ್ಧ ಶುರುವಾಗಿದೆ. ಇವತ್ತು ಬೀಜ ಮೊಳಕೆ ಒಡೆದಿದೆ. ಹೌದಾ ಅಮ್ಮಾಜಿ? ಮನೆ ಹಿರಿ ಸೊಸೆ ಇವತ್ತು ಪಾಲ್ ಕೇಳಿದಾಳೆ. ಆ ಚಿತ್ರನ ಅಮ್ಮಾಜಿ, ಅವಳು ಬರೀ ಬಾಯ್ ಬಡ್ಕಿ. ಇದುವರೆಗೂ ಅವಳು ಮನಸ್ಸಿನ ಆಜ್ಞೆ ಮೇಲೆ ಕೇಳ್ತಾ ಇದ್ಲು. ಈಗ ಹಾಗಲ್ಲ, ನನ್ನ ಆಜ್ಞೆ ಮೇಲೆ ಅವಳು ಕೇಳ್ತಾ ಇದ್ದಾಳೆ. ನಾನು ಅವಳ ಮೂಲಕ ಕೇಳಿಸ್ತಾ ಇದ್ದೀನಿ. ಒಂದೊಂದು ಹೆಜ್ಜೆ ಇಟ್ಟಾಗ್ಲೂ ನಿನ್ನ ಒಂದೊಂದೇ ಆಸೆ ಪೂರೈಸ್ತಾ ಬರುತ್ತೆ. ನೋಡ್ತಾ ಇರು. ಆಯ್ತು ಅಮ್ಮಾಜಿ. ತೊಂತನನ